ಮಹಾಮಳೆ ಅಬ್ಬರಕ್ಕೆ ಗಡಿ ಜಿಲ್ಲೆ ಬೆಳಗಾವಿ ಅಕ್ಷರಶಃ ನಲುಗಿ ಹೋಗಿದೆ. ಮಳೆರಾಯನ ಅಬ್ಬರ ನಿಂತರೂ ನಾಲೆ ಅವಾಂತರದಿಂದ ರೈತರು ಬೆಳೆದ ಬೆಳೆಯನ್ನ ಕಳೆದುಕೊಂಡು ಕಣ್ಣೀರು ಹಾಕುವಂತಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಳೆ ಅವಾಂತರಕ್ಕೆ ಅನ್ನದಾತರು ಕಂಗಾಲು, ಬೆಳೆ ಕಳೆದುಕೊಂಡು ಕಣ್ಣೀರು ಹಾಕ್ತಿರೋ ರೈತರು. ಬೆಳಗಾವಿಯಲ್ಲಿ ವಾಡಿಕೆಗಿಂತ 40% ಹೆಚ್ಚು ಮಳೆ ಸುರಿದ ಕಾರಣ ಬೆಳೆಗಳು ಕೊಳೆಯುತ್ತಿವೆ. ಜೂನ್ 1ರಿಂದ ಇಲ್ಲಿಯವರೆಗೆ ವಾಡಿಕೆಯಂತೆ 331 ಮಿಲಿಮೀಟರ್ ಮಳೆ ಆಗಬೇಕಿತ್ತು. ಆದರೆ 585 ಮಿಲಿಮೀಟರ್ ಮಳೆ ಬಿದ್ದಿದ್ದು ಜಿಲ್ಲೆಯ ಬಹುಭಾಗ ಅತಿವೃಷ್ಟಿಯಿಂದ ತತ್ತರಿಸಿದೆ. ಕಬ್ಬು, ಭತ್ತ ಸೇರಿ 42,000 ಹೆಕ್ಟೇರ್ ಕೃಷಿ ಭೂಮಿ ನೀರಿಗಾಹುತಿಯಾಗಿದೆ. ಮುಂಗಾರು ಬೆಳೆ ಕೈಕೊಟ್ಟಿದ್ದರಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಗಡಿ ಜಿಲ್ಲೆಯ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸಾವಿರದ 459 ಹೆಕ್ಟೇರ್ ಕಬ್ಬು, 1428 ಹೆಕ್ಟೇರ್ ಮೆಕ್ಕೆಜೋಳ, 1256 ಹೆಕ್ಟೇರ್ ಸೋಯಾಬೀನ್, 574 ಹೆಕ್ಟೇರ್ ಪ್ರದೇಶ ಭತ್ತ, 569 ಹೆಕ್ಟೇರ್ ಪ್ರದೇಶ ಹೆಸರು, 493 ಹೆಕ್ಟೇರ್ ಪ್ರದೇಶ ಉದ್ದು, 388 ಹೆಕ್ಟೇರ್ ಪ್ರದೇಶ ಶೇಂಗಾ, 253 ಹೆಕ್ಟೇರ್ ಪ್ರದೇಶ ಹತ್ತಿ, 243 ಹೆಕ್ಟೇರ್ ಪ್ರದೇಶ ಸೂರ್ಯಕಾಂತಿ, 40 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾದ ಜೋಳದ ಬೆಳೆ ನೀರಿಗಾಹುತಿಯಾಗಿದೆ. ಇನ್ನು 372 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ತೋಟಗಾರಿಕೆ ಬೆಳೆಗಳಾದ ಟೊಮ್ಯಾಟೊ, ಕೊತ್ತಂಬರಿ, ಈರುಳ್ಳಿ, ಮೆಣಸಿನಕಾಯಿ ಕೂಡ ನಾಶವಾಗಿದೆ. ಸದ್ಯ ನಾನಿರುವಂಥ ಪ್ರದೇಶ ಬೆಳಗಾವಿ ತಾಲೂಕಿನ ಎಳ್ಳೂರು ಅನ್ನೋ ಒಂದು ಈ ಏನು ರೈತರ ಗದ್ದೆಗಳಲ್ಲಿದ್ದೇನೆ. ದುರಸ್ತಿಯಲ್ಲಿ ಗಮನಿಸ್ಬೋದು, ಸಂಪೂರ್ಣವಾಗಿ ಇಲ್ಲಿರುವಂಥ ಭತ್ತದ ಏನು ಬೆಳೆ ಐತಿ ಕೊಳೆತು ಹೋಗಿರುವಂಥದ್ದು. ಎಡಬದಿಗೂ ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಸಂಪೂರ್ಣವಾಗಿ ಎಲ್ಲಿ ಏನು ನೀರಿನಲ್ಲಿ ಜಲಾವೃತ ಆಗಿದೆ ಆ ಭತ್ತ ಎಲ್ಲವೂ ಕೂಡ ಕೊಳೆತು ಹೋಗ್ತಿದೆ ಮತ್ತು ವಾಪಸ್ ಈ ಬೆಳೆಯನ್ನು ಕೂಡ ಬೆಳೆಯೋದಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ನಮಗೆ ಸೂಕ್ತ ಆದಂಥ ಪರಿಹಾರ ಸಿಗಬೇಕು. ಜೊತೆಗೆ ಬಳ್ಳಾರಿ ನಾಲದ ಹೂಳು ಎತ್ತುವ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು. ಅಂದಾಗ ನಮಗೆ ಪರಿಹಾರ ಸಿಗುತ್ತೆ. ನೀವು ಯಾರೂ ಕೂಡ ನಮಗೆ ಪರಿಹಾರ ಕೊಡೋದು ಬೇಡ, ಹೂಳನ್ನು ಮಾತ್ರ ಎತ್ತಬೇಕು. ನಾವು ಬೆಳೆದಂಥ ಬೆಳೆ ನಮಗೆ ಕೈಗೆ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿನ ರೈತರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರು ಜಾಗೃತಿ ವಹಿಸೋದು ಒಳ್ಳೆಯದು. ಯಾಕಂದ್ರೆ ಇಲ್ಲಿ ಕೆಲವೊಂದು ಕಡೆಗಳಲ್ಲಿ ಅಪೂರ್ಣ ರಸ್ತೆ ಮತ್ತು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ತೊಂದರೆ ಆಗ್ತಾ ಇದೆ. ಹಾಗಾದ್ರೆ ಆ ಹೈವೇ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಒಂದ್ ಕಡೆ ಶರವೇಗದಲ್ಲಿ ಸಂಚರಿಸುವ ವಾಹನಗಳು, ಇನ್ನೊಂದೆಡೆ ಒಂದೇ ರಸ್ತೆಯಲ್ಲಿ ಓಡಾಡುವ ವಾಹನಗಳು. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ. ಹೌದು, ಕಾರವಾರ ಮತ್ತು ಗೋವಾ ಸಂಪರ್ಕಿಸುವ ಕಾಳಿ ಸೇತುವೆ ಕುಸಿದು ಭಾರಿ ಅನಾಹುತವೊಂದು ತಪ್ಪಿದೆ. ಆದರೆ ವಾಹನ ಸವಾರರಿಗೆ ದೊಡ್ಡ ತಲೆನೋವಾಗಿದೆ. ಹೀಗಾಗಿ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾಡಿದ ಹೊಸ ಸೇತುವೆ ಮೂಲಕ ಎಲ್ಲ ವಾಹನಗಳು ಸಂಚರಿಸುತ್ತಿವೆ. ವಾಹನಗಳ ಸಂಚಾರ ಜಾಸ್ತಿ ಇರೋದ್ರಿಂದ ಮುಂದೆ ಅಪಾಯ ಎದುರಾಗುವ ಸಾಧ್ಯತೆ ಇದೆ. ಆದಷ್ಟು ಬೇಗ, ಏಕೆಂದರೆ ಈ ಬ್ರಿಡ್ಜಿಯಲ್ಲಿ ಮುಂಚೆ ಇನ್ನೂ ಆಗುವ ಅನಾಹುತವನ್ನು ನಾವು ತಡಿಬೇಕಾದರೆ ಈ ಬ್ರಿಡ್ಜಿಯಲ್ಲಿ ಎರಡು ಸೈಡ್ ಗಾಡಿ ಬಿಡುವುದರ ಕಾರಣ ಭಾಳ ಜನರಿಗೆ ತೊಂದರೆ ಆಗ್ತಾ ಉಂಟು. ಅದಲ್ಲದೆ ಮುಂದಿನ ದಿನಗಳಲ್ಲಿ ಭಾಳ ಅನಾಹುತ ಆಗುವ ಸಂಭವವೂ ಇದೆ. ಆದ ಕಾರಣ ಇದನ್ನು ಕೂಡಲೇ ಆಕ್ಸಿಡೆಂಟು ಆಗ್ಬೋದು. ಮತ್ತು ಅದಲ್ಲದೆ ಈ ಎರಡೂ ಕಡೆಯಲ್ಲಿ ಒಂದು ಬ್ರಿಡ್ಜಿಯಲ್ಲಿ ಎರಡು ಕಡೆ ಈ ಬ್ರಿಡ್ಜಿಗೆ ಈಗ ಏನಾಗಿದೆ ಅಂತ ಸರಿ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಆ ಬ್ರಿಡ್ಜಿ ಬಿದ್ದು ಅದಕ್ಕೆ ಎರಡು ಬ್ರಿಡ್ಜ್ ಟಚ್ ಆಗಿತ್ತು. ಆಗಿರುವಾಗ ಭಾಳ ಮುಂದಿನ ದಿನಗಳಲ್ಲಿ ಅನಾಹುತ ಆಗೋ ಕಾರಣ ಈ ಬ್ರಿಡ್ಜನ್ನು ಕೂಡಲೇ ಹೊಸ ಬ್ರಿಡ್ಜನ್ನು ಕಟ್ಟಬೇಕಿದೆ. ಹೊಸ ಸೇತುವೆಯೊಂದರಲ್ಲೇ ವಾಹನಗಳು ಸಂಚಾರ ಮಾಡ್ತಾ ಇರೋದ್ರಿಂದ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಅಲ್ಲದೆ ಸವಾರರು ವೇಗದ ಮಿತಿಯನ್ನು ಅನುಸರಿಸಬೇಕು, ರಸ್ತೆ ಸಂಚಾರದ ನಿಯಮಗಳನ್ನು ಪಾಲಿಸಬೇಕು. ಇಲ್ಲದಿದ್ದಲ್ಲಿ ಅಪಾಯ ಸಂಭವಿಸುತ್ತದೆ. ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ಈಗ ಇನ್ನೊಂದು ಹೊಸ ಸೇತುವೆ ಇದೆ. ಅಲ್ಲಿ ಏನಾಗಿದೆ, ಎರಡು ಕಡೆಯಿಂದ ಹೋಗೋದು ಒಂದೇ ಸೇತುವೆಯಲ್ಲಾಗಿದೆ. ಟ್ರಾಫಿಕ್ ಹೆಚ್ಚಾಗ್ತಾ ಇದೆ. ಅದು ಏನಾಗಬೇಕು, ನಾವಾಗಿ ಮಾನವರು ಅದನ್ನು ತಿಳ್ಕೊಂಡು ಸರಿಯಾಗಿ ಟ್ರಾಫಿಕ್ ಸಂಚಾರದ ಏನು ನಿಯಮ ಇದೆ ಅದನ್ನು ಪಾಲನೆ ಮಾಡ್ಕೊಂಡು ಹೋಗಬೇಕು. ಒಂದು ಸ್ಲೋ ಆಗಿ ಹೋಗುವಂಥ ಒಂದು ವ್ಯವಸ್ಥೆ ಆಗಿರಬೇಕು. ಇನ್ನೊಂದು ಹೇಳಿದರೆ ಇಲ್ಲಿ ಪೂರ್ತಿ ಕತ್ಲೆ ಇದೆ ಬ್ರಿಡ್ಜ್ ಮೇಲೆ.
ಆದಷ್ಟು ಬೇಗನೆ ಅಂದರೆ ಇವತ್ತಿಂದ ನಾಳೆಯಿಂದ ಆದರೂ ಈ ಒಂದು ಆರ್ ಕನ್ನಡ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ, ಆದಷ್ಟು ಬೇಗ ಅಧಿಕಾರಿ ವರ್ಗದವರು ಇಲ್ಲಿ ಬಂದು ಅದನ್ನು ಪರಿಶೀಲಿಸಿ ಆದಷ್ಟು ಬೇಗನೆ ದೀಪದ ವ್ಯವಸ್ಥೆಯನ್ನು ಮಾಡಿಕೊಂಡು ದೀಪ ವ್ಯವಹರಿಸಿಕೊಂಡು ಮತ್ತು ನಾಗರಿಕರಿಗೆ ಸುಗಮವಾಗಿ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 66 ಸದ್ಯ ಅಪಾಯ ಮೂಡಿಸ್ತಾ ಇದೆ. ಹೀಗಾಗಿ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಹಾಗೂ IRB ಕಂಪನಿ ಸಮರ್ಪಕವಾಗಿ ರಸ್ತೆ ಮಾಡಬೇಕು, ವೇಗದ ಮಿತಿ ಅಳವಡಿಸಬೇಕು, ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸಾವಿನ ಹೆದ್ದಾರಿ ಅಂತ ಕರೆಸಿಕೊಳ್ಳುವ ಧಾರವಾಡ ಬೈಪಾಸ್ ರಸ್ತೆ ಅಗಲೀಕರಣ ನಡೆದಿದೆ. ಆದರೆ ಇತ್ತೀಚೆಗೆ ಸುರಿದ ಮಳೆಗೆ ಅಲ್ಲಲ್ಲಿ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಇದು ಸಹಜವಾಗಿಯೇ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಸಂಶಯ ಬರುವಂತಾಗಿದೆ. ಆ ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ಹುಬ್ಬಳ್ಳಿ ಧಾರವಾಡ ನಡುವಿನ 30 ಕಿಲೋಮೀಟರ್ ವ್ಯಾಪ್ತಿಯ ಬೈಪಾಸ್ ರಸ್ತೆ. ಪುಣೆ ಟು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಂಬರ್ 4ರಲ್ಲಿ ಬರುವ ಈ ಬೈಪಾಸ್ನಲ್ಲಿ ಅನೇಕ ಅಪಘಾತಗಳು ಸಂಭವಿಸುತ್ತಿದ್ವು. ಹೀಗಾಗಿ ಕೇಂದ್ರ ಸರ್ಕಾರವೇ ಅನುದಾನ ನೀಡಿ ರಸ್ತೆ ಅಗಲೀಕರಣ ಕಾಮಗಾರಿ ಆರಂಭಿಸಿದೆ. ಆದರೆ ಹೊಸ ರಸ್ತೆಯಲ್ಲಿ ವಾಹನಗಳು ಓಡಾಡುವ ಮುನ್ನ ಅವಾಂತರಗಳು ಸೃಷ್ಟಿಯಾಗಿವೆ. ಇತ್ತೀಚೆಗೆ ಸುರಿದ ಮಳೆಗೆ ಅಲ್ಲಲ್ಲಿ ಅವಾಂತರಗಳು ಸೃಷ್ಟಿಯಾಗಿವೆ. ಸರಿಯಾಗಿ ನೀರು ಹರಿದು ಹೋಗಲು ಮಾರ್ಗ ಮಾಡದ ಕಾರಣ ಜೋಗೆಲ್ಲಪುರ ಭಾಗದ ರೈತರ ಗದ್ದೆಗಳಿಗೆ ನೀರು ನುಗ್ಗಿತ್ತು. ಮನಸೂರ ಬಳಿ 2 ಬದಿಯ ಹೊಸ ರಸ್ತೆಯೇ ಕುಸಿದೋಗಿದೆ. ಹೀಗಾಗಿ ವೈಜ್ಞಾನಿಕ ಕಾಮಗಾರಿ ಮಾಡಿಲ್ಲ ಅನ್ನೋದು ಸ್ಥಳೀಯರ ಆರೋಪ. ವರ್ಷ ಆದ್ರೂ ಏನು ತೊಂದರೆ ಆಗಿದ್ದಿಲ್ರಿ, ಈ ವರ್ಷ ತೊಂದರೆ ಆಗೈತ್ರಿ. ಇವರು ಹೊಸದಾಗಿ ರೋಡ್ ಮಾಡ್ಯಾರಲ್ಲ, ಇವರು ಮೊದಲಿನ ಪೈಪ್ಲೈನಿಗೆ ಕಲೆಕ್ಷನ್ ಕೊಟ್ಟಿಲ್ಲ, ಕೊಳ್ಳದಕ್ಕೆ ಇದು ಆಗೈತ್ರಿ. ಅದು ಹಿಂಗಾಗಿ ಮತ್ತೆ ಮುನಿಬಿಟ್ಟವ್ರಿ ಅವು. ಈ ರಸ್ತೆಗೆ ಅಳೆದು ತೂಗಿಯೇ ಟೆಂಡರ್ ನೀಡಲಾಗಿದೆ. ಆದರೆ ಮೊದಲ ಮಳೆಯ ಸಮಯದಲ್ಲಿಯೇ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿವೆ. ಹೀಗಾಗಿ ನಿಜಕ್ಕೂ ಮಳೆಯಿಂದಾಗಿಯೇ ಹೀಗಾಗಿದೆಯಾ ಅಥವಾ ಕಾಮಗಾರಿಯಲ್ಲಿ ಏರುಪೇರಾಗಿದ್ಯಾ ಅನ್ನೋ ಗುಮಾನಿ ಮೂಡಿದೆ. ಹೀಗಾಗಿ ಕಾಮಗಾರಿಯ ಗುಣಮಟ್ಟ ಪರಿಶೀಲನೆ ಮಾಡೋದಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನ್ಯಾಷನಲ್ ಹೈವೇದು ಇವತ್ತಿನವರೆಗೆ ಸ್ಪೆಷಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆದ ನಂತರ ಭಾಳ ಕ್ವಾಲಿಟಿ ವರ್ಕ್ ಮಾಡ್ತಾರೆ. ಅದಕ್ಕೆ ಸಂಬಂಧಿಸಿದ ಅದಕ್ಕೇನು ಚೆಕ್ಕಿಂಗ್ ಏನಿದೆ ಅಲ್ಲ, ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅದು ಭಾಳ ಪರ್ಫೆಕ್ಟ್ ಇದೆ. ಬಟ್ ನೀವು ಇವತ್ತು ಹೇಳ್ತಾ ಇದ್ದೀರಿ ಅಂದರೆ ಅದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಾನು ತಕ್ಷಣ ಅದನ್ನು ಚೆಕ್ ಮಾಡಲಿಕ್ಕೆ ಹೇಳ್ತೇನೆ. ಸುಮಾರು 20 ವರ್ಷಗಳ ಹೋರಾಟದ ಫಲವಾಗಿ ಬೈಪಾಸ್ ಅಗಲೀಕರಣ ಆಗ್ತಿದೆ. ಇದರಿಂದ ಅಪಘಾತಗಳಿಗೆ ಮುಕ್ತಿ ಸಿಗುತ್ತೆ, ನೆಮ್ಮದಿಯಿಂದ ಓಡಾಡಬಹುದು ಅಂತ ಜನ ನಿರೀಕ್ಷೆನ ಇಟ್ಕೊಂಡಿದ್ರು. ಆದರೆ ಪರಿಶೀಲನೆ ಬಳಿಕ ಏನು ಫಲಿತಾಂಶ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.